So Jai Hind. So once again, so welcome you to the Reasoning Specialist YouTube channel. So then ಇವತ್ತಿನ ಪ್ರಶ್ನೆ ಪತ್ರಿಕೆ ನೋಡ್ರಿ. ಸೊ 34ನೇ ಒಂದು ಪ್ರಶ್ನೆ ಪತ್ರಿಕೆ ಅಂದ್ರೆ 34ನೇ ಕ್ಲಾಸು. ಓಕೆ, ಸೊ ಫಸ್ಟ್ ಶಿಫ್ಟ್ 24/2/2024ನೇ ತಾರೀಕಿಗೆ ಒಂದು ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಿಕೆ. ಸೊ ಹಾಗಾದ್ರೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿಯಾದಂತ ಒಂದು ಪ್ರಶ್ನೆಗಳನ್ನ ಕೇಳಿದ್ದಾರೆ, ಸೊ ಅವನ್ನೆಲ್ಲ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ಸೊ ನೋಡೋಣಂತ್ರಿ. ಸೊ ಹಾಗಾದ್ರೆ ಸೊ ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡ್ರಿ, ಮೊದಲನೇ ಪ್ರಶ್ನೆ ಒಂದು ಸರಣಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ. ಓಕೆ, ಹಾಗಾದ್ರೆ ಜಸ್ಟ್ ಅಬ್ಸರ್ವ್ ಮಾಡ್ರಿ. ಸೊ 50 to 52 2 ಡಿಫರೆನ್ಸ್ ಆದ್ರೆ 50 to 56 ಏನಾಗ್ತಾ ಇದೆ ನೋಡ್ರಿ, 4 ಡಿಫರೆನ್ಸ್ ಆಗ್ತದೆ. ಹಾಗಾದ್ರೆ 56 to 64 ನೋಡಿದಾಗ 8, 64 to 80 ನೋಡ್ರಿ 16 ಡಿಫರೆನ್ಸ್ ಇದೆ, ರೈಟ್. ಸೊ ಇಲ್ಲಿ ಒಂದು ಸೀಕ್ವೆನ್ಸ್ ಅನ್ನು ನೋಡಿದಾಗ ನೋಡ್ರಿ, ಸೊ 2 2 4 ಆಗ್ತದೆ, 4 2 8 ಆಗ್ತದೆ, 8 2 16 ಆದ್ರೆ 16 2 ಎಷ್ಟು ಆಗ್ಬೇಕು ಅಂದ್ರೆ 32 ಆಗ್ಬೇಕು. ಹಾಗಾದ್ರೆ ಸೊ 80ಕ್ಕೆ ನೋಡ್ರಿ 32 ಕೂಡಿಸಿದ್ರ ಸೊ ದ ಆನ್ಸರ್ ಇಸ್ 112. ಸೊ ಹಾಗಾದ್ರೆ ಸೊ 112 ಇಸ್ ದ ರೈಟ್ ಆನ್ಸರ್. ದ ಆಪ್ಷನ್ ಇಸ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಹಾಗಾದ್ರೆ ಮುಂದಿನ ಪ್ರಶ್ನೆ. ಸೊ ನೋಡ್ರಿ, ಹಾಗಾದ್ರೆ ಇಲ್ಲಿ ಇಫ್ 10A 5B 6C is equal to 53 ಅಂತ ಹೇಳ್ತಾರೆ. ಹಾಗಾದ್ರೆ ಈ 10A 5B 6C 2 is equal to 53 ಯಾವ ರೀತಿ ಆಗ್ತಾ ಇದೆ. ಓಕೆ, ಜಸ್ಟ್ ಅಬ್ಸರ್ವ್ ಮಾಡ್ರಿ. ಸೊ 10A ಅಂತ ನೋಡ್ರಿ 10ನ್ನ ಗುಣಾಕಾರ ಮಾಡಿದಾಗ, ಯಾಕಂದ್ರೆ ನಮ್ಗೆ ದೊಡ್ಡ ಸಂಖ್ಯೆ ಬರತ್ತಿರ್ತಾರ 10 5 50 ಅಂತೂ ಬೇಕು. ದೆನ್ ಸೊ ಇಲ್ಲಿ B ಅನ್ನ ನಾವು ನೋಡ್ರಿ ಪ್ಲಸ್ ಮಾಡಿ 6/2 ಮಾಡಿದಾಗ ನೋಡ್ರಿ, ಓಕೆ 6/2 ಮಾಡಿದಾಗ ನೋಡ್ರಿ ಸೊ ಏನಾಗ್ತದ, ಸೊ 10 5 50 ಪ್ಲಸ್ 6ನ 2ರಲ್ಲಿ ಡಿವೈಡ್ ಮಾಡ್ರಿ, ಸೊ ಏನಾಗ್ತೈತಿ 3 ಬಂತು. ಸೊ ಆನ್ಸರ್ ಏನ್ ಬರ್ತದೆ 53 ಬರ್ತಾ ಇದೆ. ಹಾಗಾದ್ರೆ ಸೊ ಹಾಗಾದ್ರೆ ನಮ್ಗೆ ಇದು ನಮಗೆ ಏನ್ ಮಾಡ್ಬೇಕು, ಈಗ ಸಾಲ್ವ್ ಮಾಡ್ಬೇಕು. ಸೊ ಹಾಗಾದ್ರೆ ನೋಡ್ರಿ, ಎ ಅಂತಾರ ಗುಣಾಕಾರ, ಬಿ ಅಂತಾರ ಪ್ಲಸ್, ಸಿ ಅಂತಾರ ಡಿವಿಷನ್. ಓಕೆ, ಹಾಗಾದ್ರೆ 17 ಎ ಅಂತಾರ ಗುಣಾಕಾರ ಐತಿ, ಸೊ ಎಷ್ಟು ಬಂತ್ರಿ 5. ದೆನ್ ಬಿ ಅಂತಾರ ಏನಿದೆ ಪ್ಲಸ್, ದೆನ್ 18 ಡಿವೈಡೆಡ್ ಬೈ 9. ಓಕೆ ನೋಡ್ರಿ, ಹಾಗಾದ್ರೆ 17 5 ಎಷ್ಟು ಬರ್ತದ, ಸೊ 17 5 ಎಷ್ಟು 85. ಓಕೆ, ದೆನ್ 85 ಪ್ಲಸ್ 18ನ್ನ ನೋಡ್ರಿ 9ರಲ್ಲಿ ಡಿವೈಡ್ ಮಾಡಿದಾಗ ಎಷ್ಟು ಬಂತ್ರಿ 2 ಬಂತು. ಸೊ ಹಾಗಾದ್ರೆ 85 ಪ್ಲಸ್ 2 ಎಷ್ಟು ಬರ್ತದ, ಆನ್ಸರ್ 87. ಸೊ 87 ಇಸ್ ದ ರೈಟ್ ಆನ್ಸರ್. ಓಕೆ, ದೆನ್ ದ ನೆಕ್ಸ್ಟ್ ಕ್ವಶನ್. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ಸೊ ಮುಂದಿನ ಪ್ರಶ್ನೆ, ಸೊ ಅಗೇನ್ ನೋಡ್ರಿ, ನೀಡಿರುವ 2 ಸಂಖ್ಯೆಗಳನ್ನ ಪರಸ್ಪರ ಬದಲಾಯಿಸುವ ಮೂಲಕ ಈ ಕೆಳಗಿನ ಯಾವ ಸಮೀಕರಣವು ಸರಿಯಾಗಿಲ್ಲ. ಸೊ ಓದ್ಬೇಕಾದ್ರೆ ಪ್ರಶ್ನೆ ಚೆನ್ನಾಗಿ ಹೋದ್ರೆ ಸರಿಯಾಗಿಲ್ಲ ಅಂತ ಕೇಳ್ತಾರೆ. ಓಕೆ, ನಾವೇನ್ ಮಾಡ್ತೀವಿ, ಸಮೀಕರಣ ನೋಡ್ತೀವಿ, ಫಸ್ಟ್ ಸಾಲ್ವ್ ಮಾಡ್ತೀವಿ, ಇದು ಕರೆಕ್ಟ್ ಬರ್ತೈತ್ಯಾ, ಇದು ಕರೆಕ್ಟ್ ಬಂತಂದ್ರೆ ಕರೆಕ್ಟ್ ಆಗಿ ಆನ್ಸರ್ ಮಾಡ್ಬಿಡ್ತೀವಿ. ಬಟ್ ಆಕ್ಚುಲ್ ಏನಪ್ಪಾ ಅಂದ್ರೆ ರಾಂಗ್ ಆಗಿರುವಂತ ಚಾನ್ಸಸ್ ಇರ್ತದೆ. ಯಾಕಂದ್ರೆ ನೋಡ್ರಿ, ಈಗ 8/2 ಅಂತ ಹೇಳ್ತಾರೆ. ಓಕೆ, ಸೊ ಹಾಗಾದ್ರೆ ಸೊ ಯಾವ ಸಂಖ್ಯೆಗಳನ್ನ ಅದು ಬಂದ್ ಮಾಡಬೇಕು, 7 ಮತ್ತು 3. ಓಕೆ, ದೆನ್ ಹಾಗಾದ್ರೆ 8/2 ಪ್ಲಸ್ 9 ಓಕೆ ಇಂಟು 3 ಇದ್ದಲ್ಲಿ ಏನಾಗ್ತದೆ 7 ಆಗ್ತದೆ. ಹಾಗಾದ್ರೆ 7 ಇದ್ದಲ್ಲಿ 3 ಆದ್ರೆ ಇಲ್ಲಿ 7 ಬಂತು. ದೆನ್ -3 ಇಸ್ ಈಕ್ವಲ್ ಟು 64 ಆಗ್ತೈತೆ ಇಲ್ಲೋ ನೋಡೋಣ. ಓಕೆ, ಹಾಗಾದ್ರೆ ಜಸ್ಟ್ ಅಬ್ಸರ್ವ್ ಮಾಡ್ರಿ. ಸೊ ಏನಪ್ಪಾ ಅಂದ್ರ, ಸೊ 8ನೇ 2ರಲ್ಲಿ ಭಾಗಾಕಾರ ಮಾಡಿದಾಗ 4 ಬಂತು, 9 7 63, 9 7 ಎಷ್ಟ್ರಿ 9 5 43 ಕರೆಕ್ಟ್ ಇದೆ. ದೆನ್ ಸೊ -3. ಓಕೆ, ಹಾಗಾದ್ರೆ ಜಸ್ಟ್ 63 ಪ್ಲಸ್ 4 ಏನಾಗ್ತದೆ 67. 67 ಒಳಗೆ -3 ಮಾಡಿದ್ರೆ 64. ಸೊ ಆನ್ಸರ್ ಬರ್ತಾ ಇದೆ. ಸೊ ಹಾಗಾದ್ರೆ ಇದು ಏನಪ್ಪಾ ಅಂದ್ರೆ ಸರಿಯಾದಂತ ಉತ್ತರ ಇದೆ. ಸೊ ಹಾಗಾದ್ರೆ ಇದು ನೋಡ್ರಿ ಸರಿಯಾಗಿದೆ, ಬಟ್ ನಮಗ್ ಕೇಳ್ತಾ ಇರೋದೇನು ಸರಿಯಾಗಿ ಇಲ್ಲ ಅಂತ ಕೇಳ್ತಾರೆ. ಆದ್ರೆ ನಮ್ಮ ಆನ್ಸರ್ ಏನಾಯ್ತಿದ ರಾಂಗ್ ಆಯ್ತು. ಓಕೆ, ಸೊ ಬಟ್ ಏನ್ ಮಾಡ್ತೀವಿ, ನಾವು ಇದನ್ನ ಸರಿಯಾಗಿ ಓದಿರಂಗಿಲ್ಲ. ಸೊ ಸರಿಯಾಗಿ ಓದಿದ್ರೆ ನಾವೇನ್ ಮಾಡ್ತೀವಿ, ಒಂದೇ ಆಪ್ಷನ್ ನಾವು ಸರಿ ಅಂತ ಹಾಕ್ಬಿಟ್ರೆ ಸೊ ಇದು ತಪ್ಪಾಗ್ತದೆ. ಓಕೆ, ಹಾಗಾದ್ರೆ ಮುಂದಿನ ನೋಡ್ರಿ, ಸೊ ನೆಕ್ಸ್ಟ್ ಈಕ್ವೇಶನ್ ನೋಡೋಣ. ಸೊ ನೆಕ್ಸ್ಟ್ ಈಕ್ವೇಶನ್ ಅಲ್ಲಿ ನೋಡಿದಾಗ ನೋಡ್ರಿ, ಸೊ 7 ಮತ್ತು 3ನ್ನ ಇಂಟರ್ಚೇಂಜ್ ಮಾಡ್ಬೇಕು. ಓಕೆ, ಸೊ 7 ಮತ್ತೆ 3ನ್ನ ಇಂಟರ್ಚೇಂಜ್ ಮಾಡಿದಾಗ ನೋಡ್ರಿ, ಸೊ ದೆನ್ 9 ಗುಣ್ಲೆ ಸೊ 3 ಪ್ಲಸ್ 7 -4 ಡಿವೈಡೆಡ್ ಬೈ 2 ಇದೇನಾಗಬೇಕ 32 ಅಂತ ಹೇಳ್ತಾರೆ. ಹಾಗಾದ್ರೆ ಸೊ ಇಲ್ಲಿ 2 ಬಂತು, ಮೈನಸ್ ಸೊ ಏನಪ್ಪಾ ಅಂದ್ರೆ 7. ಸೊ ಪ್ಲಸ್ 9 3 27. ಓಕೆ, ಸೊ 27 ಪ್ಲಸ್ 7 34. 34 ಮೈನಸ್ 2 ಮಾಡಿದ್ರೆ 32. ಸೊ ಇದು ಕೂಡ ಸಮೀಕರಣ ಸರಿಯಾಗತ್ತಿ, ಬಟ್ ಆಸ್ ಪರ್ ದ ನಮ್ ಕ್ವಶನ್ ಪ್ರಕಾರ ಇದು ತಪ್ಪಾದ ಉತ್ತರ. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ನೆಕ್ಸ್ಟ್ ಒಂದು 7 ಮತ್ತು 3 ಇದೆ. 7 ಪ್ಲಸ್ 3 ಅಂತ ನೋಡ್ರಿ, ಅದು 3 ಪ್ಲಸ್ 7 ಆಗ್ತದೆ. ಹೌದಾ, ಇಂಟರ್ಚೇಂಜ್ ಮಾಡಿದಾಗ 3 ಪ್ಲಸ್ 7 ಇಂಟು 8 -8 ಡಿವೈಡೆಡ್ ಬೈ
2. ಓಕೆ, ಹಾಗಾದ್ರೆ ನೋಡ್ರಿ, ಸೊ ಡಿವೈಡೆಡ್ ಬೈ 2 ಅಂದ್ರೆ 4 ಬಂತು. ದೆನ್ 7 8 7 70 7 8 ಸೊ 7 6 7 9 7 8 56. ಓಕೆ, 56 ಪ್ಲಸ್ ಎಷ್ಟು ಬಂತ್ರಿ 3. ಓಕೆ, 56 3 ಸೊ ಎಷ್ಟು 59 ಮೈನಸ್ 4 ಆದ್ರೆ ಸೊ ದೆನ್ 56 59 4 ತೆಗೆದ್ರೆ ಎಷ್ಟು ಇರುತ್ರಿ 55. ಸೊ ಯಾಕಂದ್ರೆ ನೋಡ್ರಿ ಇದು ಕೂಡ ಕರೆಕ್ಟ್ ಐತಿ, ಬಟ್ ಆಸ್ ಪರ್ ದ ಕ್ವಶನ್ ತಪ್ಪಾಗ್ತಾ ಇದೆ. ಹೌದಾ? ಸೊ ಹಾಗಾದ್ರೆ ಡೆಫಿನೆಟ್ಲಿ ಏನಾಗ್ತದ, ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗ್ತದ. ಯಾಕಂದ್ರೆ ಈ ಸಮೀಕರಣ ಡೆಫಿನೆಟ್ಲಿ ತಪ್ಪಾಗೇನೆ ಇರಬೇಕು. ಓಕೆ, ಸೊ ಆದ್ರೂ ನೋಡೋಣಂತ. 7 ಇದ್ದದ್ದು ಏನಾಗಬೇಕು 3 ಆಗ್ಬೇಕು. ದೆನ್ ಇಂಟು 8 ಮೈನಸ್ 9 ಪ್ಲಸ್ 7 ಡಿವೈಡೆಡ್ ಬೈ ಏನಿದೆ ರೀ 1. ಓಕೆ, ಹಾಗಾದ್ರೆ ಸೊ 8 3 24 ಮೈನಸ್ 9 ಪ್ಲಸ್ 7 ಡಿವೈಡೆಡ್ ಬೈ 1 ಏನ್ ಬರ್ತದ್ರಿ 7 ಬರ್ತದ. ಹೌದಾ? 24 ನೋಡ್ರಿ 9 ಅದ್ರ 15 ಪ್ಲಸ್ 7 ಎಷ್ಟಪ್ಪ ಅಂದ್ರೆ 22. ಬಟ್ ಇಲ್ಲಿ ಕೊಟ್ಟಿದ್ ನೋಡ್ರಿ 30. ಓಕೆ, ಹಾಗಾದ್ರೆ ಸೊ ಸಮೀಕರಣ ಏನಾಯ್ತು ರಾಂಗ್ ಆಯ್ತು. ಹಾಗಾದ್ರೆ ನಮ್ಗೆ ಯಾವ ಸರಿ ಇಲ್ಲಪ್ಪ ಅಂತಂದಾಗ ಸೊ ಫೋರ್ತ್ ಆಪ್ಷನ್ ಕೂಡ ಫೋರ್ತ್ ಆಪ್ಷನ್ ಸರಿ ಇಲ್ಲ ಅಂತ ಹೇಳ್ಬೋದು. ಓಕೆ, ಸೊ ಹಾಗಾದ್ರೆ ಎಸ್ ಮುಂದಿನ ಪ್ರಶ್ನೆ ನೋಡೋಣ. ಸೊ ಮುಂದಿನ ಪ್ರಶ್ನೆ ನೋಡ್ರಿ, ಸಿಟ್ಟಿಂಗ್ ಅರೇಂಜ್ಮೆಂಟ್ ಸಂಬಂಧಪಟ್ಟಂಗ ಪ್ರಶ್ನೆ ಇದೆ. 6 ಫ್ಯಾಮಿಲಿ ಮೆಂಬರ್ಸ್ XYZ UVW ಆರ್ ಸೀಟೆಡ್ ಅಟ್ ಅ ಸರ್ಕ್ಯುಲರ್ ಟೇಬಲ್ ಫೇಸಿಂಗ್ ಈಚ್ ಅದರ್ ಅಂತಾರ. ಓಕೆ, ನೋಡ್ರಿ ಒಬ್ಬರ ಎದುರಾಗಿ ಕೂತಾರ ಅಂತಾರ. ಸೊ ಅವರೆಲ್ಲ ಸೆಂಟರ್ ಫೇಸ್ ಮಾಡಿರ್ತಾರ. ಓಕೆ, 1 2 3 4 5 6 ರೈಟ್. ಸೊ ಹಾಗಾದ್ರೆ ದ ನೆಕ್ಸ್ಟ್ ಕೇಳ್ತಾರೆ ಏನ್ರ Z is to the immediate left of a W. ಓಕೆ, ಸೊ ನೋಡ್ರಿ W ಇನ್ ಕೇಸ್ ಇಲ್ಲಿದ್ರೆ W ನ ಜಸ್ಟ್ ಎಡಗಡೆ ಯಾರು ಬರ್ತಾ ಇದಾರಂತ Z ಬರತ್ತಾರ. ಹೌದಾ? ಸೊ ಹಾಗಾದ್ರೆ W ನ ಎಡಗಡೆ Z. ದೆನ್ ಅಂಡ್ Y is second to the left of a Z. ಓಕೆ, ಸೊ ದೆನ್ ಹಾಗಾದ್ರೆ Y ನೋಡ್ರಿ Z ನ ಎಡಗಡೆ ಸೆಕೆಂಡ್ ಬರ್ತದೆ. ಸೊ Z ನ ಎಡಗಡೆ 1 2. ಸೊ ಇಲ್ಲಿ ಯಾರು ಬಂದ್ರು Y ಬಂದ. ಓಕೆ, ದೆನ್ X is second to the left of a U. ನೋಡ್ರಿ X is second to the left of a U ಅಂತಿರ್ತಾರೆ. ಹಾಗಾದ್ರೆ X ಇಲ್ಲಿದ್ರೆ ಸೊ ದೆನ್ ಸೆಕೆಂಡ್ ಲೆಫ್ಟ್ ಅಂದ್ರೆ U ಇಲ್ಲಿ ಬರ್ಬೇಕಾಗ್ತದೆ. ಸೊ X ಇಲ್ಲಿದ್ರೆ U ಇಲ್ಲಿ ಬರ್ಬೇಕಾಗ್ತೈತಿ. ಸೊ X ಇಲ್ಲಿದ್ರೆ U ಇಲ್ಲಿ ಬರ್ಬೇಕಾಗ್ತದೆ. ಹಾಗಾದ್ರೆ X ಇಸ್ ನೋಡ್ರಿ ಸೆಕೆಂಡ್ ಟು ದ ಲೆಫ್ಟ್ ಆಫ್ U ಅಂತಿರ್ತಾರ. ಸಾರಿ, U ನ ಸೆಕೆಂಡ್ ಲೆಫ್ಟ್ ಅಂತಂದ್ರೆ ಹಾಗಾದ್ರೆ U ಇಲ್ಲಿ ಬಂದ್ರೆ 1 2 X ಇಲ್ಲಿ ಬರ್ತಾರೆ. ರೈಟ್, ಸೊ ಎಡಗಡೆ. ಓಕೆ, ದೆನ್ ಒಬ್ರು ಉಳಿದ್ರೆ ಯಾರಪ್ಪ ಅಂದ್ರೆ ನೋಡ್ರಿ ಸೊ XYZ ಆಯ್ತು. ದೆನ್ UVW. ಸೊ W ಆದ ಇಲ್ಲಿ V ಉಳಿದ. ಓಕೆ, ಹಾಗಾದ್ರೆ ಸೊ ಹೂ ಈಸ್ ಇಮಿಡಿಯೇಟ್ ನೇಬರ್ ಆಫ್ ಬೋತ್ W ಅಂಡ್ X. ಓಕೆ, W ಮತ್ತ X ನ ನೇಬರ್. W ಇಲ್ಲದಾನ X ಇಲ್ಲದ. W X ನ ನೇಬರ್ ಯಾರದಾರ ಸೊ V. ಓಕೆ, ಹಾಗಾದ್ರೆ ದ ಆಪ್ಷನ್ ಥರ್ಡ್ ಸೊ V ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೋಡ್ರಿ. ಓಕೆ, ಸೊ ಆಪ್ಷನ್ 3 ದ V ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ಹಾಗಾದ್ರೆ ಮುಂದಿನ ಪ್ರಶ್ನೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಓಕೆ, ಜಸ್ಟ್ ಅ ಮಿನಿಟ್. ಓಕೆ, ಸೊ ದೆನ್ ಮುಂದಿನ ಪ್ರಶ್ನೆ ನೋಡ್ರಿ. ಸೊ ಏನಪ್ಪಾ ಅಂದ್ರೆ ಒಂದು ಸಿಲಾಜಿಸಮ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ. ಓಕೆ, ಸೊ ನೋಡ್ರಿ ಈ ಸಿಲಾಜಿಸಮ್ ಅಲ್ಲಿ ಅಗೇನ್ ಸೊ ನೋ ಎ ಇಸ್ ಅ ಬಿ ಅಂತ ಹೇಳ್ತಾರ. ಸೊ ಯಾವುದೇ ಎಗಳು ಏನಲ್ಲ ಬಿಗಳಲ್ಲ. ಓಕೆ, ನೋಡ್ರಿ ಯಾವುದೇ ಎ ಏನಿಲ್ಲಪ್ಪ ಅಂದ್ರ ಬಿ ಇಲ್ಲ ಅಂದ್ರೆ ಯಾವುದೇ ಬಿ ಕೂಡ ಎ ಇರಂಗಿಲ್ಲ. ದೆನ್ ಸಮ್ ಬಿ ಆರ್ ಪಿ ಅಂತ ಹೇಳ್ತಾರೆ. ಹಾಗಾದ್ರೆ ಸಮ್ ಬಿ ಆರ್ ಪಿ. ರೈಟ್, ಸಮ್ ಬಿ ಆರ್ ಪಿ. ಓಕೆ, ಹಾಗಾದ್ರೆ ಇಲ್ಲಿ ಕನ್ಕ್ಲೂಷನ್ ನೋಡ್ರಿ ಸಮ್ ಬಿ ಆರ್ ನಾಟ್ ಎ ಅಂತ ಹೇಳ್ತಾರೆ. ಓಕೆ, ನೋಡ್ರಿ ಸಮ್ ಬಿ ಆರ್ ನಾಟ್ ಎ. ಸೊ ದಟ್ ಈಸ್ ಡೆಫಿನೆಟ್ಲಿ ಟ್ರೂ. ಯಾಕಂತಂದ್ರೆ ಯಾವುದೇ ಎಗಳು ಬಿ ಇಲ್ಲ ಅಂತಾರೆ, ಯಾವುದೇ ಬಿಗಳು ಕೂಡ ಎ ಇರಂಗಿಲ್ಲ. ಓಕೆ, ಇನ್ನು ಯಾವುದೇ ಬಿ ಎ ಇರಂಗಿಲ್ಲ ಅಂತಾರೆ, ಇದರ ಕೆಲವು ಬಿಗಳು ಕೂಡ ಎ ಆಗೋದೇ ಇಲ್ಲ. ಸೊ ಹಾಗಾದ್ರೆ ಸಮ್ ಬಿ ಆರ್ ನಾಟ್ ಎ ಇಸ್ ಡೆಫಿನೆಟ್ಲಿ ಟ್ರೂ. ಓಕೆ, ದೆನ್ ಸೆಕೆಂಡ್ ಐತ ನೋಡ್ರಿ ಸಮ್ ಪಿ ಆರ್ ನಾಟ್ ಎ. ಎಸ್, ನೋಡ್ರಿ ಸಮ್ ಪಿ ಆರ್ ನಾಟ್ ಎ. ನೋಡ್ರಿ ಈ ಎ ಪಿಗಳು ಎಲ್ಲ ಏನಾಗ್ಬಹುದು ಅಂತಂದ್ರ ಸೊ ಎ ಆಗಬಹುದು ಹೊರತಾಗಿ ಸೊ ಈ ಪಿಗಳು ಯಾವಾಗಲೂ ಕೂಡ ಎ ಆಗಕ್ ಸಾಧ್ಯ. ಯಾಕಂದ್ರೆ ಅಷ್ಟೊಂದು ಪಿಗಳು ಏನಾಗ್ಬಿಟ್ಟವ ಬಿ ಆಗಿದಾವ. ಸೊ ದೆನ್ ಬಿ ಎ ಆಗಕ್ ಸಾಧ್ಯನೇ ಇಲ್ಲ. ಸೊ ದೆನ್ ಡೆಫಿನೆಟ್ಲಿ ಇಷ್ಟೊಂದು ಪಿಗಳು ಎ ಆಗಕ್ ಸಾಧ್ಯ ಇಲ್ಲ. ಸೊ ದೆನ್ ಇದು ಕೂಡ ಸರಿಯಾದಂತ ಉತ್ತರ. ರೈಟ್, ಹಾಗಾದ್ರೆ ಬೋತ್ ಕನ್ಕ್ಲೂಷನ್ 1 and 2 ಫಾಲೋಸ್ ಆಗ್ತದೆ. ಸೊ ದ ಆಪ್ಷನ್ 1 ಸೊ ಬೋತ್ ಫಾಲೋಸ್ ಅಂತ ಹೇಳ್ತೀವಿ. ಓಕೆ, ಸೊ ದೆನ್ ದ ಮುಂದಿನ ಪ್ರಶ್ನೆ. ಸೊ ಮುಂದಿನ ಪ್ರಶ್ನೆ ನೋಡಿದಾಗ ನೋಡ್ರಿ ಸೊ ಜಸ್ಟ್ ಚೆಕ್ ಮಾಡ್ರಿ. ಸೊ ಸಿ ಇದೆ, ಎ ಇದೆ -2, ಪಿ ಇದೆ, ಎನ್ ಇದೆ -2, ಓ ಇದೆ, ಎಂ ಇದೆ -2. ಓಕೆ, ಹಾಗಾದ್ರೆ ಜೆ ಅಂತಂದ್ರೆ 10th ಲೆಟರ್. ಸೊ ದೆನ್
10 - 2 ಅಂದ್ರೆ 8th ಯಾವ್ದಂತಾರೆ ಎಚ್. ಓಕೆ, ಎಚ್ ಒಳಗೆ ನೋಡ್ರಿ ಯಾವ್ದಿದೆ, ಸೊ ಒಂದೇ ಇದೆ ನೋಡ್ರಿ. ಸೊ ಆಪ್ಷನ್ ಇಸ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆ. ಸೊ ಮುಂದಿನ ಪ್ರಶ್ನೆ ನೋಡ್ರಿ. ಸೊ ಇಲ್ಲಿ ಹೈಟ್ ಅನ್ನ HEIGHT. ಓಕೆ, ಈ ಹೈಟ್ ಅನ್ನ ಯಾವ ರೀತಿ ಬರೀತಾ ಇದಾರೆ? ಸೊ FC, ಓಕೆ, GDEQ. ಓಕೆ, ಸೊ ಹಾಗಾದ್ರೆ ನೋಡ್ರಿ. ಸೊ ಇಲ್ಲಿ ಎಚ್ ಅಂದ್ರೆ ಎಷ್ಟನೇ ಲೆಟರ್? 8th ಲೆಟರ್. ಓಕೆ, ದೆನ್ ಎಫ್ ಅಂದ್ರೆ ಎಷ್ಟನೇ ಲೆಟರ್? 6th ಲೆಟರ್. ಹಾಗಾದ್ರೆ ಏನಾಗ್ತಾ ಇದೆ ನೋಡ್ರಿ, -2. ಓಕೆ, ದೆನ್ ಇ ಅಂತಾರ 5th ಲೆಟರ್, ಸಿ ಅಂತಾರ 3rd ಲೆಟರ್, -2. ದೆನ್ ಐ ಅಂತಾರ 9th ಲೆಟರ್, ದೆನ್ ಜಿ ಅಂತಾರ 7th ಲೆಟರ್. ಸೊ ನೋಡ್ರಿ ಎಲ್ಲಾ ಕೂಡ -2 ಆಗ್ತದಾವ. ಹೌದಾ, ಎಲ್ಲ -2 ಆದ್ರೆ ಸೊ ಹಾಗಾದ್ರೆ ನಮಗೆ ಇಲ್ಲಿ ಎತ್ತದಕ್ಕೆ ಮೆಥಡ್. ಓಕೆ, ಸೊ ನೋಡ್ರಿ METHOD. ಓಕೆ, ಹಾಗಾದ್ರೆ ಎಂ 13th ಲೆಟರ್, -2 ಮಾಡ್ರ 11th ಲೆಟರ್ ಬರುತ್ತೆ. ಓಕೆ, ಸೊ ಏನ್ ಬರ್ತದ 11th ಲೆಟರ್ ರೀ? ಕೆ. ಓಕೆ, ಸೊ ಹಾಗಾದ್ರೆ ಕೆ ಒಳಗ ಸೊ ಎಲ್ಲಾನು ಕೂಡ ಕೆ ದಾಗ ಅದಾವ. ಓಕೆ, ಹಾಗಾದ್ರೆ ಇ -2 ನೆಕ್ಸ್ಟ್ ಏನ್ ಬರ್ತದ? ಸಿ. ನೆಕ್ಸ್ಟ್ ನೋಡ್ರಿ ಸಿ ಕೂಡ ಎಲ್ಲಾ ಕಡೆ ಇದೆ. ನೆಕ್ಸ್ಟ್ ಆರ್ ಕೂಡ ಎಲ್ಲ ಇದೆ. ಸೊ ಹಾಗಾದ್ರೆ ಇಲ್ಲಿ ನೋಡ್ರಿ. ಸೊ ಓಕೆ, ಸೊ ಡೈರೆಕ್ಟ್ಲಿ 4th ಲೆಟರ್ ನೋಡೋದಾದ ನೋಡ್ರಿ H -2. ಓಕೆ, H -2 ಏನಾಗಿತ್ತು? ಇ ಬಂದಿರ್ತಾರೆ. ಇಲ್ಲಿ ಕೂಡ 4th ಲೆಟರ್ ಏನ್ ಬರ್ತದ? ಇ ಬರ್ತದ. 4th ಲೆಟರ್ ನೋಡ್ರಿ ಇ ಇಲ್ಲೂ ಐತಿ, ಇಲ್ಲೂ ಐತಿ, ಇಲ್ಲೂ ಐತಿ. ಸೊ ಎಂ, ಸೊ ಎ. ಓಕೆ, ಸೊ ಹಾಗಾದ್ರೆ ಡೈರೆಕ್ಟ್ಲಿ ಲಾಸ್ಟ್ ಲೆಟರ್ ನೋಡಂತ ಡಿ -2 ಏನ್ ಬರ್ತದ್ರಿ? ಬಿ. ಹಾಗಾದ್ರೆ ಕೆ ಇಂದ ಸ್ಟಾರ್ಟ್ ಆಗ್ಬೇಕು, ಬಿ ಗೆ ಎಂಡ್ ಆಗ್ಬೇಕು. ಹಾಗಾದ್ರೆ ನೋಡ್ರಿ, ಸೊ ಕೆ ಇಂದ ಸ್ಟಾರ್ಟ್ ಆಗಿ ಬಿ ಅಂತಾರ. ಸೊ ಆಲ್ರೆಡಿ ಇದಂತೂ ರಾಂಗ್ ಆಗೈತಿ. ಹೌದಾ, ಸೊ ಹಾಗಾದ್ರೆ ಆಪ್ಷನ್ ಏನ್ ಬಂದ್ರಿ? 3rd ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಮುಂದಿನ ಪ್ರಶ್ನೆ. ಸೊ ಮುಂದಿನ ಪ್ರಶ್ನೆ ಏನ್ ನೋಡಿದಾಗ ಸೊ ನೋಡ್ರಿ ಇದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಗೆ ಅಗೇನ್ ಒನ್ಸ್ ಅಗೇನ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ನೋಡ್ರಿ. ಓಕೆ, ಸೊ ಏನಂತಾರೆ? 5 friends PBCG and H are sitting around circular table facing towards the center. ಓಕೆ, ಸೊ ಎಷ್ಟು ಜನ ಇದಾರ? 5 ಜನ. ಓಕೆ, ಈ 5 ಜನನು ಏನಪ್ಪಾ ಅಂತಾರೆ? ಸೆಂಟರ್ ಫೇಸ್ ಮಾಡ್ತಾರೆ. ರೈಟ್, 3, 4, 5. ಓಕೆ, ಹಾಗಾದ್ರೆ ಸೊ H is sitting to the immediate right of a C. H is sitting what here? Immediate right of a C. C ಯ ಬಲಗಡೆನ ಯಾರು ಕುಂಡತಾರಪ್ಪ ಅಂದ್ರ H ಕುಂಡತಾನ ಅಂತ. ಓಕೆ, ದೆನ್ B is sitting third to the left of a H. H ನ third left ಗೆ ಯಾರು ಕುಂತಿದಾರ ನೋಡ್ರಿ? B. ಹಾಗಾದ್ರೆ H ನ third 1, 2, 3. ಸೊ ಇಲ್ಲಿ ಯಾರು ಕುಂತಾರ? B. ಓಕೆ, ದೆನ್ P is not the immediate neighbor of a C. ಹಾಗಾದ್ರೆ P C ಯ ನೇಬರ್ ಅಲ್ಲ. C ಬಾಜು ಕುಳ್ತಾ ಇಲ್ಲ ಅಂತಾರ. P ಇಲ್ಲೇ ಬರ್ಬೇಕಾಗ್ತದ. ಸೊ ಉಳಿದಂತ ಒಬ್ಬ ವ್ಯಕ್ತಿ ಯಾರ್ರಿ? ಸೊ BCG. ಓಕೆ, G. ಹಾಗಾದ್ರೆ G ಇಲ್ಲಿ ಬಂದ. ಓಕೆ, ಸೊ ಹಾಗಾದ್ರೆ ಕ್ವಶನ್ ನೋಡ್ರಿ ಅಟ್ ದ ಎಂಡ್, ಹೂ ಇಸ್ ಸಿಟ್ಟಿಂಗ್ ಆನ್ ದ ಇಮಿಡಿಯೇಟ್ ಲೆಫ್ಟ್ ಆಫ್ ಅ P? ಹಾಗಾದ್ರೆ ಇಮಿಡಿಯೇಟ್ ಲೆಫ್ಟ್ ಆಫ್ ಅ P ಅಂತ ನೋಡ್ರಿ. ಸೊ ಲೆಫ್ಟ್ ಅಂತ ಯಾ ಕಡೆ ಬಂತು? ಈ ಕಡೆ ಬಂತು. ಓಕೆ, ಸೊ ಲೆಫ್ಟ್ ಯಾರು ಬರ್ತಾ ಇದಾರೆ? H. ಓಕೆ, ಸೊ ಆಪ್ಷನ್ 4 H ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಇದು ಓಕೆ, ಸೊ ಏನಪ್ಪಾ ಅಂದ್ರೆ ಸೊ ಯಾವ ಒಂದು ಸೀಕ್ವೆನ್ಸ್ ಬರ್ತಾ ಇದೆ ಅಂತ ಕೇಳ್ತಾರ. ಹೌದಾ, ಸೊ ಏನು ಒಂದು ಡಿಕ್ಷನರಿ ಆರ್ಡರ್ ಅಲ್ಲಿ ಬರೆದಾಗ ಈ ಶಬ್ದಗಳನ್ನ ಡಿಕ್ಷನರಿ ಆರ್ಡರ್ ಬರೆದಾಗ ಸೊ ಒಂದು ಯಾವ ಸೀಕ್ವೆನ್ಸ್ ಫಾಲೋ ಆಗ್ತಿದೆ ಅಂತ ಕೇಳ್ತಾರೆ. ಓಕೆ, ಸೊ ಹಾಗಾದ್ರೆ ನೋಡ್ರಿ, ಸೊ ಇಲ್ಲಿ ನೀವು ಪ್ರತಿಯೊಂದು ನೋಡಿದಾಗ ನೋಡ್ರಿ, ಸೊ ಪ್ರತಿಯೊಂದರಲ್ಲಿ LEN ಅನ್ನುವಂತ ಕಾಮನ್ ಇದೆ. LEN. ಸೊ ಇಲ್ಲಿ ನೋಡ್ರಿ, ಇಲ್ಲೂ ಇದೆ. ರೈಟ್, ಹಾಗಾದ್ರೆ 4th ಲೆಟರ್ ಅಲ್ಲಿ ನಾವು ನೋಡಿದಾಗ ನೋಡ್ರಿ ಫಸ್ಟ್ ಲೆಟರ್ ಎಸ್ ಇದೆ, ಇಲ್ಲಿ ಐ ಬರತೈತಿ, ಈ ಕಡೆ ನೋಡ್ರಿ ಜಿ, ದೆನ್ ಈ ಕಡೆ ನೋಡ್ರಿ ಡಿ, ಆ ಕಡೆ ಏನೈತಪ್ಪ ಅಂದ್ರ ಟಿ. ಓಕೆ, ಸೊ ಹಾಗಾದ್ರೆ ನೋಡ್ರಿ ಈ ಇದ್ರೊಳಗ ಸೊ ಯಾವ್ದು ಫಸ್ಟ್ ಬರ್ತದ? ಡಿ ಫಸ್ಟ್ ಬರ್ತದೆ. ಡಿ ಎಲ್ಲಿದೆ? 4. ಓಕೆ, ಹಾಗಾದ್ರೆ 4 ಅಂತ ನೋಡ್ರಿ. ಸೊ ಒಂದು ಇದರ ಆನ್ಸರ್ ಇರ್ತಿ, ಇಲ್ಲ ಇದರ ಆನ್ಸರ್ ಐತಿ. ಓಕೆ, ಯಾಕಂದ್ರೆ ಫಸ್ಟ್ ಶಬ್ದ ಏನ್ ಬರ್ತೈತಿ ನಮಗ? 4th. ಸೊ ಇದು ಬರ್ತೈತಿ. ಓಕೆ, ಸೊ ಹಾಗಾದ್ರೆ ಸೊ ನೆಕ್ಸ್ಟ್ ನೋಡ್ರಿ, ಸೊ ಮುಗೀತು ಡಿ ಆದ್ಮೇಲೆ ನೋಡ್ರಿ EFG. ಹೌದಾ, ಜಿ. ಸೊ ಜಿ ಎಲ್ಲಿ ಐತಿ ನೋಡ್ರಿ? ಸೊ ಜಿ. ಸೊ ಜಿ ಇಲ್ಲಿ ಐತಿ. ಹಾಗಾದ್ರೆ 4 ಆದ್ಮೇಲೆ ಬರ್ಬೇಕು ಯಾವ್ದಪ್ಪ ಅಂದ್ರ 3. ಓಕೆ, ಸೊ ದೆನ್ ಅಗೇನ್ ಇಲ್ಲೂ ಐತಿ, ಇಲ್ಲೂ ಐತಿ. ಓಕೆ, ಸೊ ಇದು ಮುಗೀತು. ರೈಟ್, ಸೊ ದೆನ್ ಜಿ ಮುಗೀತು. ದೆನ್ ಐ. ಸೊ ಐ ಎಲ್ಲಿದೆ ನೋಡ್ರಿ? ಸೊ ಇಲ್ಲಿದೆ. ಸೊ ದೆನ್ 4, 3, 2. ಸೊ 4, 3, 2 ಅಗೇನ್ ಮತ್ತೆ ಇಲ್ಲೂ ಐತಿ, ಇಲ್ಲೂ ಐತಿ. ಓಕೆ, ಸೊ ದೆನ್ ಐ. ಸೊ ಎಸ್ ಮತ್ತೆ ಟಿ ಒಳಗೆ ಯಾವ ಫಸ್ಟ್ ಬರ್ತದ? ಸೊ ಎಸ್ ಫಸ್ಟ್ ಬರ್ತದ. ಎಸ್ ಎಲ್ಲಿ ಐತಿ ನೋಡ್ರಿ? ಸೊ ಫಸ್ಟ್ ಐತಿ. ಹಾಗಾದ್ರೆ 4, 3, 2, 1. ಸೊ ನೋಡ್ರಿ 4, 3, 2, 1. ಸೊ ಹಾಗಾದ್ರೆ 5th ಒಂದು ಟಿ ಯಾಕಂದ್ರೆ ಲಾಸ್ಟ್ ಬರ್ತದ. ಸೊ ದೆನ್ ದ 1 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆಯನ್ನ ನೋಡಿದಾಗ ನೋಡ್ರಿ, ಸೊ ಇಲ್ಲಿ ಒಂದು ಎಂಬೆಡೆಡ್ ಫಿಗರ್ ಅನ್ನ ಕೇಳ್ತಾರೆ. ಓಕೆ, ರೊಟೇಷನ್ ಇಸ್ ನಾಟ್ ಅಲೌಡ್. ಓಕೆ, ಸೊ ಈ ಚಿತ್ರ ಎಲ್ಲೈತಿ ಅಂತ ಕೇಳತ್ತಾರ. ಹೌದಲ್ಲ? ಸೊ ಜಸ್ಟ್ ಅಬ್ಸರ್ವ್ ಮಾಡ್ರಿ, ಚಿತ್ರ ಎಲ್ಲೈತಿ ನೋಡ್ರಿ. ಓಕೆ, ಸೊ ಇದು ನೋಡ್ರಿ ಈ ಒಂದು ಲೈನ್ ಬರ್ತಾ ಇದೆ. ಹೌದಾ, ದೆನ್
ಇಲ್ಲಿ ನೋಡ್ರಿ ಇದು ಈಗ ಬರ್ತಾ ಇದೆ. ದೆನ್ ಇದು ನೋಡ್ರಿ ಈ ರೀತಿ ಕಾರ್ನರ್, ರೈಟ್? ಸೊ ದ ಆಪ್ಷನ್ ಏನ್ ಬರ್ತಾರ, ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆ. ಎಸ್, ಸೊ ದಿಸ್ ಇಸ್ ದ ಎಂಡ್ ಆಫ್ ದ ಸೆಷನ್. ಓಕೆ, ಸೊ ಒನ್ಸ್ ಅಗೇನ್ ಏನಪ್ಪಾ ಅಂದ್ರೆ ಮುಂದಿನ ಪ್ರಶ್ನೆಗಳನ್ನ ಒಂದು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಟಿಲ್ ದೆನ್ ಟೇಕ್ ಕೇರ್. ಸೊ ಜೈ ಹಿಂದ್, ಜೈ ಕರ್ನಾಟಕ.